ಆಂಜನೇಯ, ನನ್ನ ಗಂಡ ನಮಗಾಗಿ ಹಗಲು ಕಷ್ಟಪಟ್ಟು ಹೊಲದಲ್ಲಿ ದುಡಿತಾ ಇದ್ದಾರೆ. ಇರುವ ಒಬ್ಬ ತಂಗಿಗೆ ಅವಳಿಷ್ಟದಂತೆ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಈ ನಮ್ಮ ಸುಖ ಸಂಸಾರದ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದಂತೆ ನೇನೆ ಕರುಣಿಸಿ ಕಾಪಾಡಬೇಕಪ್ಪ, ಕಾಪಾಡಬೇಕು. ಪದ್ಮಾ, ಹೇ ಪದ್ಮಾ, ಏನ್ ಮಾಡ್ತಾ ಇದ್ದೀವಿ ಒಳಗಡೆ? ಬೇಗ ಬಾರೆ ಹೊರಗೆ. ಏನ್ರಿ ಒಂದ ಸಮನಕ್ಕೆ ಹೋಗತ್ತಿರಲ್ಲ, ಜಗತ್ ಪ್ರಳಯ ಆದಂಗ. ಯಾಕೇನಾತ? ಏನಾತು ಅಂತ ಕೇಳ್ತಾ ಇದೆಯಲ್ಲ. ಗಂಡ ಆಳುಗಳ ಜೊತೆ ಹೊಲಕ್ಕೆ ಹೋಗಿ ಬಂದಾನ, ಬಿಸಿಲಾಗಿ ಬಂದಂತೆ ತಣ್ಣ ನೀರು ತಂದು ಕೊಡದ್ಬಿಟ್ಟು ಹಾಗ ಕೈ ಒರ್ಸ್ಕೊತ ಬರ್ಲಾತಿನ ಮಳ್ಳಿ ಹಳೆ ಮಳ್ಳಿ. ಕೆಂಪು ಖಾರ ಕೊಬ್ಬರಿ ಚಟ್ನಿ ಮಾಡಿ ಹಪ್ಪಳ ಶಂಡಿಗೆ ಕರೆಯಕತ್ತಿದ್ದೆ. ನೀವು ನೋಡಿದ್ರ ಒಂದ ಸಮನ ಕೂಗಾಕತ್ತೀರಿ. ಒಲಿ ಮೇಲೆ ಎಣ್ಣೆ ಬೇರೆ ಕಾದೈತಿ, ಹಂಗ ಬಿಟ್ಟು ಬರಕಾಕತ್ತನ? ಹೋಗ್ಲಿ ಬಿಡು. ಮನೆಯಲ್ಲಿ ನನ್ನ ತಂಗಿ ಬಂಗಾರ ಇಲ್ಲಿ ಕಾಣ್ತಲ್ಲ, ಎಲ್ಲಿ ಹೋಗಿದ್ದಾಳೆ? ಮನೆಗೆ ಒಬ್ಬಕಿಗೆ ಕುಂತ ಬೇಸರ ಆಗ್ಬಾರ್ದಂತ ನಿನ್ ಗೆಳತರ ಮನೆಗೆ ಹೋಗ್ಬಾರವಾ ಅಂತ ನಾನು ಹೇಳ ಕಳ್ಸಿನಿ. ಅಡ್ಡಾಡ್ಕೊಂಡು ಬಂದಿರಿ, ತಣ್ಣನ ಮಜ್ಜಿಗೆ ಕೊಡ್ತೀನಿ, ಹೊಟ್ಟೆ ತುಂಬಾ ಕುಡಿಯೋರಂತ. ಏ ಪದ್ಮಾ, ನಿನ್ನಂತವಳು ನಾನು ಧರ್ಮ ಪತ್ನಿಯಾಗಿ ಪಡೆದದ್ದು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದೀನಿ ತೋರಿಸ್ತಾ ಇಲ್ಲ ಕಣೆ. ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸದ್ರೆಯ ಅಂತ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಾಗ ಹೇಳ್ಯಾರ. ಮರ್ತೀರೇನ? ನನ್ನ ಹೊಗಳಿ ಹೊಗಳಿ ಉಪ್ಪರಿಗೆ ಮೇಲೆ ಕುಂದ್ರಸಿದ್ರ ನಿಮಗ ಅಪಾಯ ತಪ್ಪಿದ್ದಲ್ಲ. ಅಪ್ಪ ಎಲ್ಲಿಂದ ತಪ್ಪ ಪದ್ಮ? ನಿಜ ಸಂಗತಿಯನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಡತನದ ಇದ್ದ ಮನೆಯನ್ನ ನನ್ನ ಜೊತೆ ಹಗಲು ರಾತ್ರಿ ಅನ್ನೋದು ಕೂಡಿ ಕಷ್ಟಪಟ್ಟು ದುಡಿದಿದೀಯಾ. ಮೇಲಾಗಿ ಇದ್ದ ಅಲ್ಪ ಸ್ವಲ್ಪ ಜಮೀನದಲ್ಲಿ ಹೂ ಹಣ್ಣು ತರಕಾರಿ ಬೆಳೆದು ಮಾದರಿ ಕೃಷಿಕಣ್ಣಾಗಿ ಮಾಡಿದೀಯಾ. ಮೇಲಾಗಿ ಚಿಕ್ಕಂದಿನ ತಂದೆ ತಾಯಿನ ಕಳೆದುಕೊಂಡ ನನ್ನ ತಂಗಿನ ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀಯಾ. ಈ ಕನಕಮೂರ್ತಿಗೆ ಇನ್ನೇನು ಬೇಕೇಳು? ಸ್ವರ್ಗವೇ ದರಿಗೆ ಇಳಿದು ಬಂದಷ್ಟು ಖುಷಿ ಆಗ್ತಾ ಇದೆ ಕಡೆ. ನಂದೇನೈತ್ರಿ ಇದ್ರಾಗ? ಬಲ್ಲವ್ರು ಹೇಳಿಲ್ಲ, ಬಡತನದಲ್ಲಿ ಹುಟ್ಟಿಸಿದ್ದು ಬ್ರಹ್ಮನಾದ್ರು, ರಾಜನಂತೆ ಬೆಳೆಸಿದ್ದು ತಂದೆ ತಾಯಿಗಳಾದ್ರು, ನಮ್ಮ ಜೀವನದ ದಾರಿ ಹುಡುಕಿಕೊಳ್ಳುವುದು ನಮ್ಮ ಪರಿಶ್ರಮದಿಂದ ಅಂತ. ಇದು ನನ್ನ ಕರ್ತವ್ಯ ಐತ್ರಿ. ಮೇಲಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣಾಗಿ ಹುಟ್ಟಿದ ಮೇಲೆ 2 ಮನೆ ಬೆಳಗಬೇಕು. ಒಂದು, ಹುಟ್ಟಿದ ಮನೆ ಋಣ ತೀರಿಸಬೇಕು, ಇನ್ನೊಂದು ಕೊಟ್ಟ ಮನೆಗೆ ಋಣಿಯಾಗಿರಬೇಕು ಅಂತ. ಬರಿ ಬರಿ, ಸಮಯ ಬಾಳಾಗೈತಿ, ಊಟ ಮಾಡಿ ಹೊಲಕ್ಕೆ ಹೋಗೋರಂತ. ಗೊತ್ತಿದೆಯಲ್ಲ ನನ್ನ ತಂಗಿ ಬಂದ ಮೇಲೆ ನಾನು ಊಟ ಮಾಡೋದು ಅಂತ. ಓ ಹೌದಲ್ಲ, ನಿಮ್ ತಂಗಿ ಸಿಟಿಯಿಂದ ಹಳ್ಳಿಗೆ ಬಂದ್ರ ಮುಗ್ದಾ ಹೋತು. 3 ಹೊತ್ತು ಒಂದ ತಾಟ್ನಾಗ ಊಟ. ಪದ್ಮಾ, ನನ್ನ ತಂಗಿ ನಾನು ಕೂಡಿಕೊಂಡು ಒಂದೇ ತಾಟ್ನಲ್ಲಿ ಊಟ ಮಾಡಿದ್ರ ಆಗ ಪಂಚಾಮೃತ ಉಂಡಟ್ ಖುಷಿ ಆಗ್ತದೆ ಕಣೆ. ಅದ್ರ ಮಜಾ ನಿನಗೇನು ಗೊತ್ತೈತೆ? ನೀವು ನಿಮ್ಮ ತಂಗಿ ಮೇಲೆ ಇಟ್ಟಿರುವ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಈ ಸಮಾಜದಲ್ಲಿ ಅದೆಷ್ಟೋ ಜನ ಹುಟ್ಟುತ್ತಲೇ ದಾಯಾದಿಗಳಾಗಿ ಹಗೆ ಸಾಧಿಸುತ್ತಿರುವಾಗ ನಿಮ್ಮ ತಂಗಿ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರೆ ಸಾಕು, ನಿಮ್ಮ ಕಣ್ಣಲ್ಲಿ ರಕ್ತ ಬಂದಂತೆ ಮಾಡ್ತೀರಾ. ನಿಜವಾಗ್ಲು ನಿಮ್ಮಂತ ಅಣ್ಣನನ್ನ ಪಡಿಬೇಕಾದ್ರೆ ವಸುಂಧರಾ ಪುಣ್ಯ ಮಾಡಿದಾಳ್ರಿ, ಪುಣ್ಯ ಮಾಡಿದಾಳೆ. 100% ಕರೆಕ್ಟಾಗಿ ಹೇಳಿದಳ್ರಿ ಅದ್ಕಮ್ಮ. ಇಂತ ಅಣ್ಣನ ಪಡಿಬೇಕಾದ್ರೆ ಕೇವಲ ಪುಣ್ಯ ಮಾಡಿಲ್ಲ, ಮತ್ತೆ ತಪಸ್ ಮಾಡಿದೀನಿ ಅದ್ಗೆ. ಅಲ್ಲಮ್ಮ, ತಪಸ್ಸು ನೀನು ಮಾಡಿಲ್ಲ, ನಿನ್ನ ತನ್ನ ತಂಗಿನ ಪಡಿಬೇಕಾದ್ರೆ ನಾನು ತಪಸ್ಸು ಮಾಡ್ತೀನಿ. ಯಾಕಂದ್ರೆ ಈ ಕನಕಮೂರ್ತಿಯ ಜೀವನದಲ್ಲಿ ಬದುಕಿಯ ಚಿಲುಮೆಯ ದೀಪಕ್ಕೆ ತೈಲು ನೀನಾದೆ. ಆ ದೀಪಕ್ಕೆ ಸಂಸ್ಕರಣದ ಕವಚ ನಿನ್ನ ಅತ್ತಿಗೆ ಆದಳು. ಈ ಸುಂದರಮಯ ಸಂಸಾರವನ್ನು ಅವ್ವ ಅಪ್ಪ ನೋಡ್ಲಿಕ್ಕೆ ಒಂದೇ ತೊಂದರೆ ಕಾಡ್ತಾ ಇದೆಯಮ್ಮ. ಯಾಕಣ್ಣ ಕಣ್ಣೀರ್ ಹಾಕ್ತೀಯ? ಹಡಿದ ತಂದೆ ತಾಯಿಲನ್ನ ಕೊರತೆ ನೀನ್ ಯಾವತ್ತೂ ನನಗೆ ತೋರಿಸಿಲ್ಲ. ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಅಣ್ಣ. ಅಣ್ಣ, ಬಲ್ಲವ್ರು ಹೇಳ್ತಾರಲ್ಲ, ತಂದೆ ತಾಯಿನ ಸ್ವರ್ಗದ ಕಡೆ ಕರ್ಕೊಂಡು ಹೋಗೋ ಮಗನಾದ್ರೆ, ಸ್ವರ್ಗವನ್ನ ಮನೆ ಕಡೆ ತರುವಳು ಮಗಳಾದ್ರೆ, ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವಳು ಸೊಸೆ ಅಣ್ಣ. ಅಣ್ಣ, ನನ್ನ ಅತ್ತಿಗೆ ಮನೆಗೆ ಕೇವಲ ಸೊಸೆಯಾಗಿ ಬಂದಿಲ್ಲ, ಮತ್ತೆ ನನ್ನ ಹೆತ್ತ ತಾಯಿಯಾಗಿ ಬಂದಿದ್ದಾರಣ್ಣ. ಸರಿ ಹೋಯ್ತು, ಅಣ್ಣ ತಂಗಿ ಇಬ್ರು ಸೇರಿದ್ರೆ ಲೋಕಾನೇ ಮರೆಸಿ ಬಿಡ್ತೀರಿ. ನೋಡು ವಸುಂಧರಾ, ನಮ್ಮ ಮುಂದಿರುವುದು 2 ಆಯ್ಕೆ. ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಈ ಭೂತಾಯಿ ಮಡಿಲಲ್ಲಿ ನಾವು ಬದುಕಿರೋ ತನಕ ಸಂತೋಷವಾಗಿ ಖುಷಿ ಖುಷಿಯಾಗಿ ಬಾಳಿ ಬದುಕಿದಾಗ್ಲೇ ಸ್ವರ್ಗ ಸುಖ ಸಿಗೋದು. ವಸುಂಧರಾ, ನಿನಗಿಷ್ಟವಾದ ಅಡಿಗೆ ಮಾಡಿದ್ದೀನಿ, ಊಟ ಮಾಡುವಂತೆ ಬಾಮ. ನಡೆಯಮ್ಮ, ನಿಮ್ಮ ಅತ್ತಿಗೆ ಅಡಿಗೆ ಮಾಡಿದಾಳಂತೆ, ಊಟ ಮಾಡೋಣ. ಅಣ್ಣ, ಊಟಕ್ಕಿಂತ ಮೊದಲು ನಾನು ಸರ್ಪ್ರೈಸ್ ಇದೆ ಅಣ್ಣ. ಸರ್ಪ್ರೈಸ್ ತೋರಿಸ್ಬೇಕಾ? ಹೌದು. ಅಲ್ಲ, ಏನ್ ತಗೊಂಡು ಬಂದಿದ್ದೀಮಾ? ನೀನ್ ಕಣ್ ಮುಚ್ಕೋ ಹೇಳ್ತೀನಿ. ಕಣ್ಣು ಮುಚ್ಕೋಬೇಕಾ? ಹೌದು. ಅಲ್ಲ, ಮೊದಲು ನೀನ್ ಕಣ್ಣು ಮುಚ್ಕೊಂಡು ನಾನು ನಿನ್ ತೋರಿಸ್ತೀನಿ. ಹೌದಾ? ಹೌದು. ಸರಿ ಅಣ್ಣ. ಅಣ್ಣ, ಅಣ್ಣ, ನನಗಿನ ಮುಂಚಿತವಾಗಿ ನೀನು ಟ್ಯಾಟೂ ಹಾಕ್ಸ್ಕೊಂಡಿದ್ಯಾ? ಅಂದ್ರೆ
ನೀನು ಕೈಲಿ ಹಾಕ್ಸ್ಕೊಂಡ್ ಬಂದಿದೀಯ. ಹೌದಣ್ಣ. ಅಲ್ಲಮ್ಮ, ನಾನೇನು ಕೈ ಮೇಲೆ ನಿನ್ನ ಹೆಸರು ಹಾಕಿಸ್ಕೊಂಡಿದ್ದೇನೆ, ಪರವಾಗಿಲ್ಲ. ಮದುವೆ ಮುಂಚೆ ಹೆಣ್ಣು ಮಕ್ಕಳು ಕೈ ಮೇಲೆ ಹೆಸರು ಹಾಕಿಸ್ಕೋಬಾರ್ದು. ಯಾಕಂದ್ರೆ ಕೊಟ್ಟ ಮನೆಗೆ ಹೋಗಬೇಕಾದವಳು ನೀನು. ಹೋದ ಮೇಲೆ ಗಂಡನ ಇಚ್ಛೆಯಂತೆ ಬಾಳಬೇಕಾಗ್ತತಿ. ಅಲ್ಲಿ ಹೋದ್ಮೇಲೆ ಗಂಡನ ಇಚ್ಛೆಯಂತೆ ಸುಖ ಸಂಸಾರದಲ್ಲಿ ಸಾಗಬೇಕಾಗ್ತತಿ. ಮದುವೆ ಮುಂಚೆ ಕೈ ಮೇಲೆ ಹೆಸರು ಹಾಕಿಸ್ಕೊಳ್ಳೋದು ಯಾಕೋ ಸರಿ ಹೋಗ್ತಾ ಇಲ್ಲಮ್ಮ. ಅಣ್ಣ, ಚರ್ಮಕ್ಕೆ ಹಾಕೋ ಟ್ಯಾಟಕ್ಕಿಂತ ಮನ್ಸಿಗೆ ಹಾಕೋ ಟ್ಯಾಟನ ಮುಖ್ಯ. ನಾನೇನು ಬೇರೆ ಯಾರ್ದು ಹೆಸರು ಹಾಕ್ಸ್ಕೊಂಡಿಲ್ಲಲ್ಲ. ನನ್ನ ಜೀವಕ್ಕೆ ಜೀವ ಆಗಿರೋ, ನನ್ನ ಉಸಿರಿಗೆ ಉಸಿರಾಗಿರೋ, ನನ್ನ ಪ್ರತಿ ಉಸಿರನ್ನಲು ನನ್ನ ಅಣ್ಣನ ಹೆಸರು ಇರ್ಬೇಕು ಅಂತ ಹಾಕಿಸ್ಕೊಂಡಿದೀನಿ. ಇದ್ರಲ್ಲಿ ತಪ್ಪೇನಿದೆ ಅಣ್ಣ? ತಪ್ಪೇನಿಲ್ಲ ಬಿಡಮ್ಮ. ಇಬ್ರು ಸರಿಯಾಗಿ ಮಾಡಿದಿರಿ. ನಾನು ಒಳಗ್ ಹೋಗಿ ಊಟ ಹಾಕೊಂಡ್ ಬರ್ತೀನಿ, ತಡೀರಿ. ಅಂದಾಗೆ ನಿನ್ನ ಇಂಜಿನಿಯರಿಂಗ್ ಪರೀಕ್ಷೆ ಎಲ್ಲಿವರೆಗೆ ಬಂತಮ್ಮ? ಇನ್ನೇನಣ್ಣ, ಮುಂದಿನ ಮುಗಿತೆ. ಅದು ಮುಗಿದ ತಕ್ಷಣ ಯಾವ್ದ್ರ ಕೆಲಸ ನೋಡ್ಬೇಕು ಅಂತ ಅನ್ಕೊಂಡಿದೀನಿ. ಕೆಲಸ ನೋಡ್ಬೇಕಂತ ಮಾಡಿದ್ಯಾ? ಹೌದಣ್ಣ. ಬೇಡ, ದೂರದ ಸಿಟಿಯಲ್ಲಿ ನೀನು ಒಬ್ಬಳೇ ಬಿಟ್ಟಿರು ನನ್ನ ಮನಸ್ಸು ಒಪ್ಪಂಗಿಲ್ಲ. ನೀ ಇಲ್ಲೇ ನಮ್ ಜೊತೆ ಇರೋದು ಒಳ್ಳೇದು. ಇದೇನಣ್ಣ, ಚಿಕ್ಕ ಮಕ್ಕಳಿಗೆ ಹಠ ಮಾಡ್ತೀಯಲ್ಲ. ನಾವೊಂದು ಒಳ್ಳೆ ಕೆಲಸ ನೋಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ನನ್ನ ಅಣ್ಣ ಅತ್ತಿಗೆನ ಸಂತೋಷ ನೋಡ್ಕೋಬೇಕನ್ನೋದೇ ಈ ನಿನ್ನ ತಂಗಿ ಆಸೆ ಅಣ್ಣ. ಮೊದ್ಲು ಊಟ ಮಾಡ್ರಿ, ಆಮೇಲೆ ಇಬ್ರು ಮಾತಾಡಿ. ಅಣ್ಣ, ಅತ್ತೆ ಅಂತ ಊಟ ಮಾಡ್ತಿದ್ರು. ನೀವೊಂದು ಹಾಡಿದ್ರು ಹಾಡೋಣ. ನಾನು ಹಾಡು ಹಾಡಬೇಕಾ? ನನಗೆಲ್ಲಿ ಹಾಡು ಬರ್ತೈತಮ್ಮ. ಒಂದ್ ಕೆಲಸ ಮಾಡು, ಹಾಡ ನಾನು ಹಾಡ್ತೀನಿ, ಹಾಡಿಗೆ ತಕ್ಕಂತ ಹೆಜ್ಜೆ ನೀನ್ ಹಾಕು. ಗಾಳಿ ಬೀಸು ನನ್ನ ಬಂಗಾರ